ಇಂಥ ಒಬ್ಬ ದೊಡ್ಡ ಮನುಷ್ಯ ಹೊರಟಿದ್ದ. ಒಂದು ತಿಪ್ಪೆ ಬಂತು ಒಂದು ಊರು ಸಮೀಪ. ಆ ತಿಪ್ಪಿ ನೋಡ್ದ, ಏನು ಹೊಲಸದ ಊರ ಅಂದ. ಊರಿಲ್ಲ, ಊರು ಹೊರಗೆ ತಿಪ್ಪೆ ಅದು. ಏನು ಹೊಲಸದ, ಏನು ನೋಡಬೇಕು, ಬಯಲು ಹೊಂಗಲ, ಎಷ್ಟು ಹೊಲಸ ತಿಪ್ಪೆ ಅಲ್ಲ. ಹಾಕೊಂಡ, ಮೊದಲ ತಿಪ್ಪಿ ಹಾಕೊಂಡ, ಮುಂದೆ ಏನು ಕಂಡ್ರು ಸಹಿತ ಅದು ತಿಪ್ಪಿಯೊಳಗೆ ಅಡಿಗೆ ಹೋತು. ಹೇಳಿ, ಅದ ತಿಪ್ಪಿ ಮನುಷ್ಯನ ಹಾಕೊಂಡು ಬೈಕೋತ ಹೊಂಟ. ಇದು ಬಿಟ್ಟ ಊರ ಇದನ್ನ ಬೆಳಗಾವ್ ತಕ ಹೋಗ್ಯಾನ. ಅಲ್ಲಿ ಹೋಗಿ ಹಿಂಗ ಊರಾಗ ಹೋಗುವಾಗ ಅಲ್ಲೊಂದು ತಿಪ್ಪಿ ಭೇಟಿ ಆತು. ಇವ ಅಂತಿದ್ದ, ಏನು ತಿಪ್ಪಿ, ನಾಡ ಭಾರತ ದೇಶ ಬರೇ ತಿಪ್ಪೆ ತಿಪ್ಪೆ ಅಂದ. ಅವಾಗ ಅದು ಹೇಳ್ತು, ಮಹಾನುಭಾವ, ಮೊದಲನೇ ತಿಪ್ಪಿ ನೋಡೀಗ 4 ತಾಸಾಗ್ಯದ. ಎಲ್ಲಿ ಬಯಲು ಹೊಂಗಲ, ಎಲ್ಲಿ ಬೆಳಗಾವ, ಅಲ್ಲಿ ಕಂಡ ತಿಪ್ಪಿ ತಲೆಯಾಗ ಇನ್ನೂ ತುಂಬಿಕೊಂಡಿದೆಯಲ್ಲ. ನಾನು ಹೊರಗಿದ್ದೆ, ನೀ ಎಲ್ಲ ಒಳಗ ತುಂಬಿಕೊಂಡಿಯಲ್ಲ. ಆ ತಿಪ್ಪಿ ಅಲ್ಲೇ, ಈ ತಿಪ್ಪಿ ಇಲ್ಲೇ, ನಡುವೆ ಎಷ್ಟು ಸುಂದರ ತೋಟಗಳು ಬಂದಿದ್ದು ಅಲ್ಲ. ಒಂದರೆ ಕಂಡತೇನೋ ನಿನಗೆ, ಒಂದರೆ ಕಂಡತೆ ಹೇಳು. ಮನುಷ್ಯನೇ, ಜಗತ್ತಲ್ಲ, ಒಳ್ಳೆದು ಸಾಕಷ್ಟು ಈ ಜಗತ್ತಿನಾಗದ. ನೋಡುವ ದೃಷ್ಟಿ ಬೇಕು, ಅದನ್ನ ಹೇಳುವಂತ ಮನಸ್ಸು ಬೇಕು, ಭಾಷೆ ಬೇಕಾಗ್ತದ. ಮನುಷ್ಯನೇ, ಎಲ್ಲ ಹೊಲಸಿರ್ತದೇನು ಜಗತ್ತಿನಲ್ಲಿ? ಎಷ್ಟು ಒಳ್ಳೆದನ್ನ ದೇವರು ಅಥವಾ ನಿಸರ್ಗ ದೇವತೆ ಎಷ್ಟು ಒಳ್ಳೆದನ್ನ ಮಾಡಿಲ್ಲೇನು? ನೋಡು, ಚಲೋ ಚಲೋ ಅದ. ಎಂಥ ಅತ್ಯದ್ಭುತ ಜಗತ್ತ ಇದು. ಫುಲ್ ಆಫ್ ವೆರೈಟಿ, ಫುಲ್ ಆಫ್ ಬ್ಯೂಟಿ, ಕ್ರಿಯೇಟೆಡ್ ಬೈ ದ ಡಿವೈನ್, ಸೋ ಡಿಲೈಟ್ಫುಲ್. ಇಲ್ಲೇನು ಮನುಷ್ಯನೇ, ನೋಡ್ಲಿಕ್ಕೆ ಒಂದಿಷ್ಟು ಯಾಕೆ ಕಲಿಬಾರದು? ಅದನ್ನ ನೋಡು. ಏನು ನೋಡಿರ್ತೀವಿ ಒಳ್ಳೆದನ್ನ ಒಂದಿಷ್ಟು ಜಗತ್ತಿನಲ್ಲಿ 4 ಕಿವಿಗಳಿಗೆ ಕೇಳಿಸು. ಇದಕ್ಕಿಂತ ದೊಡ್ಡ ಪೂಜಾ ಯಾವುದು? ಇದ್ಯಾವ ಪೂಜೆ? ಕೆಟ್ಟದ್ದನ್ನ ಹರು ಬೇಡ, ಚಲೋದನ್ನ ಹರು. ಇಲ್ಲಿ ಎಷ್ಟು ಒಳ್ಳೆದು 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 ಎಲ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಲ್ಲೂ ಸಹಿತ ಎಂಥ ಸುಂದರ ಗುಣಗಳಿರ್ತವೆ. ಸಾಮಾನ್ಯ ಮನುಷ್ಯ ಎಷ್ಟು ಚಲೋ ಗುಣಗಳಿರ್ತವೆ. ಒಂದು ಕಾಗೆ ಇತ್ತು ಒಂದು ಊರಲ್ಲಿ, ಕೆಟ್ಟ ಕಾಗೆ. ಕೆಟ್ಟ ಅಂದ್ರೆ ಕಪ್ಪ, ಧ್ವನಿ ಚಲೋ ಇರಲಿಲ್ಲ. ಇಂಥದ್ದು ಒಂದು ಕಾಗೆ ಒಂದು ಗಿಡದಾಗ ವಾಸ ಮಾಡಿತ್ತು. ಅದು ಒಬ್ಬರ ದೊಡ್ಡವ್ರ ಮನೆ ಮ್ಯಾಲ ಬಂದು ಕೂತಿತ್ತು. ಆ ಮನೆ ಮ್ಯಾಲ ಕೂತಿತ್ತು. ಆ ಮನೆ ಎದುರಿಗೆ ಒಂದಿಷ್ಟು ಹೊಲಸ ಬಿದ್ದಿತ್ತು. ಮುಸ್ರೆ ಚೆಲ್ಲಿದ್ರು. ಅದನ್ನ ತಿನ್ನಾಕ ಬಂದಿತ್ತು. ಯಾವುದು? ಕಾಗೆ. ಮನೆ ಮಾಲೀಕ ಬಹಳ ದೊಡ್ಡವ. ಒಂದು ಕಲ್ಲು ತಗೊಂಡು ಅದಕ್ಕೆ ಹೊಡೆದ. ಅವಾಗ ಕಾಗೆ ಹೇಳ್ತು, ನನ್ಗೆ ಯಾಕೆ ಹೊಡಿತಿ ಅಂತ. ಏನೋ, ನಿನ್ನ ಹೆಸರು ತಗೊಂಡ್ರೆ ಸಾಕು, ಮನಸ್ಸೆಲ್ಲ ಕಪ್ಪಾಗ್ತದೆ. ನಿನ್ನ ಧ್ವನಿ ಕೇಳಿದ್ರೆ ಸಾಕು, ಮನಸ್ಸು ವಿಕೃತ ಆಗ್ತದೆ. ಇಂಥ ಕಪ್ಪ, ಇಂಥ ಒರಟ ಧ್ವನಿ ಏನ್ ನಿನ್ನ ಮುಖ ನೋಡಬಾರದು. ಅವಾಗ ಕಾಗೆ ಹೇಳ್ತು, ಮಹಾನುಭಾವ, ನಾನು ಹಂಗದೀನಂತ ಚಲೋ ಅದೀನಿ. ಇಲ್ಲದೆ ಇದ್ರ ನೀನು ಹಿಡಿದು ನಿನ್ನ ಮನ್ಯಾಗ ಇಡ್ತಿದ್ದೆ. ಎಷ್ಟು ಆರಾಮದೀನಿ. ದೇವ್ರು ನನಗೇನು ಮಾಡ್ಯಾನ? ಕೆಟ್ಟ ಬಣ್ಣ ಕೊಟ್ಟಾನ, ಕಪ್ಪು ಕೊಟ್ಟಾನ, ನಿನಗೆ ಕಪ್ಪು ಹಿಡಿಸ್ದಂಗ ಮಾಡ್ಯಾನ. ನನಗೊಂದು ಧ್ವನಿ ಕೊಟ್ಟಾನ, ಅದು ಬಹಳ ಚೆನ್ನಾಗಿತ್ತು ಅಂದ್ರೆ
ನೀನು ಪಂಜರದೊಳಗೆ ಹಾಕಿಡ್ತಿದ್ದೆ, ನಾನು ಇನ್ನೂವರೆಗೆ ಯಾರ ಕೈಯಾಗೂ ಸಿಕ್ಕಿಲ್ಲ. ಅದು ನನ್ನನ್ನ ಕಾಪಾಡ್ಯದ. ನನ್ನ ಚಲೋ ಕೆಲಸ ಅಂದ್ರೆ ಏನು, ನಿನ್ನ ಮನೆ ಸ್ವಚ್ಛ ಇಡಬೇಕಂತ ನೀನೇನು ಚೆಲ್ಲಿದೆಯಲ್ಲ, ಇದನ್ನು ಸ್ವಚ್ಛ ಮಾಡಬೇಕಂತ ಬಂದಿದ್ದು. ನಾನೀ ಜಗತ್ತಿಗೆ ಸ್ವಚ್ಛ ಮಾಡಲಿಕ್ಕೆ ಬಂದವ, ನೀ ಜಗತ್ತಿನಲ್ಲಿ ಬೈಲಿಕ್ಕೆ ಬಂದವ ಅಷ್ಟೇ. ಬೈಲಿಕ್ಕೆ ಬಂದ. ಬೈಗಳೆಗಳನ್ನ ಚೆಲ್ಲಿ ಹೋಗಬೇಡ. ಬದುಕಿನಲ್ಲಿ, ಜಗತ್ತಿನಲ್ಲಿ ಸುಂದರ ಮಾತುಗಳನ್ನ ಚೆಲ್ಲಿ ಹೋಗು. ಈ ವಿಶ್ವದೊಳಗೆ ಯಾವ ಮಾತ ಕೇಳಿದರೆ ಶತಮಾನಗಳ ನಂತರವೂ ಹೃದಯ ಅರಳಿ ನಿಲ್ಲುತ್ತದೆ, ಅಂಥ ಮಾತುಗಳನ್ನಾಡೋ ಮನುಷ್ಯನೇ. ಇದು ಪೂಜಾ. ಚಲೋ ಇಲ್ಲ ಪೂಜಾ. ಇದಕ್ಕೇನು ಮಾರುಕಟ್ಟೆಗೆ ಹೋಗಬೇಕಾಗಿಲ್ಲ. ಆದ್ರೆ ಒಳ್ಳೆದನ್ನ ನೋಡೋದು, ಒಳ್ಳೆದನ್ನ ಹೇಳ್ತಾ ಹೋಗೋದು, ಇದು ಪರಮ ಪೂಜಾ. ಎಷ್ಟಾದ ಪೂಜೆಗಳು? 2. ಒಂದು ಕ್ರಿಯಾತ್ಮಿಕ ಪೂಜಾ, ಎರಡನೇದ್ದು ವಾಚಿಕ ಪೂಜಾ. ಇದು ವಾಣಿ ಪೂಜಾ. ಇನ್ನ ಭಾವ ಪೂಜೆ, ಜ್ಞಾನ ಪೂಜೆ ಮತ್ತು ವೈಶ್ವಿಕ ಪೂಜೆ. ಇನ್ನ 3 ಪೂಜೆಗಳು. ಅದನ್ನ ನಾಳೆ ನೋಡ್ತೇವೆ. ಇನ್ನ ಸಮಯದ ಒಂದಿಷ್ಟು. ಇಲ್ಲಿ ಒಬ್ಬರು ಬಹಳ ದೊಡ್ಡ ಸ್ವಾಮಿಯವರು ಆಗಮಿಸಿದ್ದಾರೆ. ಮಾತಿನ ಸಾಮರ್ಥ್ಯ ಹೇಗದ ನೀವು ಕೇಳಬೇಕು. ಅಂಥವರು ಬಂದಿದ್ದಾರೆ. ಅವರು ಒಂದು 10 ನಿಮಿಷ ನಮಗೆಲ್ಲ ಉಪದೇಶ ಮಾಡ್ತಾರೆ. ತಾವೆಲ್ಲ ಕೇಳಬೇಕು.